ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ವಿಚಾರಣೆಗೆ ಹಾಜರಾಗುವಂತೆ ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ ಅವರಿಗೆ ಇಡಿಯಿಂದ ಇವತ್ತು ನೋಟಿಸ್ ಕಳಿಸಲಾಗಿದೆ. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಇವರು ಮೊರೆ ಹೋಗಿದ್ದಾರೆ. ಮಧ್ಯಾಹ್ನ ವಿಚಾರಣೆ ನಿಗದಿಯಾಗಿದೆ. ಸಿಎಂ ಪತ್ನಿ ಪಾರ್ವತಿಗೆ ಇಡಿ ಕೊಟ್ಟಿರ್ತಕ್ಕಂಥ ನೋಟಿಸ್ ವಿಚಾರಣೆಗೆ ಹಾಜರಾಗಬೇಕು ಅಂತ. ಜೊತೆಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೂ ಕೂಡ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ಈ ಇಡಿ ನೋಟಿಸ್ ಅನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿ. ಸಿಎಂ ಕುಟುಂಬಕ್ಕೆ ಮೂಡ ಹಗರಣದ ಸಂಕಷ್ಟ ಮತ್ತೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಅಂದರೆ ಇವರನ್ನ ವಿಚಾರಣೆಗೆ ಇಡಿಯವರು ಕರೆದಿರ್ತಕ್ಕಂಥದ್ದನ್ನೇ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಯಾರು? ಬೈರತಿ ಸುರೇಶ್ ಮತ್ತು ಮುಖ್ಯಮಂತ್ರಿಗಳ ಪತ್ನಿ. ಇವತ್ತು ಮಧ್ಯಾಹ್ನ 2:30ಕ್ಕೆ ಇದು ವಿಚಾರಣೆ ನಿಗದಿಯಾಗಿದೆ. ನೋಡೋಣ ಕೋರ್ಟ್ ಏನು ಹೇಳುತ್ತೆ ಅಂತಂದ್ಬಿಟ್ಟು. ನಾವು ವಿಚಾರಣೆಗೆ ಹಾಜರಾಗದಂತೆ ಅದಕ್ಕೆ ತಡೆ ಕೋರಿ ಇವರು ಹೈಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು. ಹಾಗಾಗಿನೇ ಮುಖ್ಯಮಂತ್ರಿಗಳ ಪತ್ನಿ ಈಗ ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗುತ್ತಾ ಅಥವಾ ಕೋರ್ಟ್ ಸ್ಟೇ ಕೊಡುತ್ತಾ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಸದ್ಯಕ್ಕೆ ಇಡಿ ನೋಟಿಸನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿ. ಸಿಎಂ ಕುಟುಂಬಕ್ಕೆ ಮೂಡ ಹಗರಣದ ಸಂಕಷ್ಟ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ. ಮುಖ್ಯಮಂತ್ರಿಗಳಿಗಂತೂ ಒಂದರ ಮೇಲೊಂದು ಸಂಕಷ್ಟ. ಒಂದು ಕಡೆ ಅವರ ಪತ್ನಿಗೆ ಇಡಿ ಅವರು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಅವರ ಪರಮಾಪ್ತ ಸಚಿವ ಬೈರತಿ ಸುರೇಶ್ ಅವರಿಗೆ ನೋಟಿಸನ್ನು ಕೊಟ್ಟಿರೋದು. ಈ 14 ಸೈಟ್ಗಳೇನೋ ಇವ್ರಿಗೆ ಅಲಾಟ್ ಆಗಿತ್ತು, ಅದಾದ ನಂತರ ಇವರು ಅದನ್ನು ವಾಪಸ್ ಕೊಟ್ಟರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅವರು ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಮೂಡ ಹಗರಣದ ತನಿಖೆಯನ್ನು ಇಡಿ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಲೋಕಾಯುಕ್ತ ಕೂಡ ನಡೆಸ್ತಾ ಇದೆ. ಲೋಕಾಯುಕ್ತದವರು ಈಗಾಗಲೇ ಮಧ್ಯಂತರ ವರದಿಯನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಇಡಿ ಅವ್ರದ್ದು ಮುಂದುವರೆದಿದೆ ತನಿಖೆ. ಆ ಮುಂದುವರಿದ ಭಾಗವಾಗಿ ವಿಚಾರಣೆಗೆ ಹಾಜರಾಗಿ ಅಂತ ಮುಖ್ಯಮಂತ್ರಿಗಳ ಪತ್ನಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ಈಗ ನೋಟಿಸ್ ಕೊಟ್ಟಿರೋದು. ಇದು ನಿಜವಾಗ್ಲೂ ಮುಖ್ಯಮಂತ್ರಿಗಳಿಗೆ ಶಾಕ್. ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಇಡಿ ಅವರು ಜಾರಿ ಮಾಡಿರ್ತಕ್ಕಂಥ ನೋಟಿಸ್ನಲ್ಲಿ ಯಾವಾಗ ಮತ್ತು ಎಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಇವತ್ತೇ ಇವರು ಹೈಕೋರ್ಟ್ ಮೊರೆ ಹೋಗಿದ್ರಿಂದ ಇದಕ್ಕೆ ಸ್ಟೇ ಸಿಗಬಹುದಾ, ಏನಾಗಬಹುದು ಮುಂದೆ ಅಂತ? ಅರವಿಂದ್, ಏನಂದರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಇಡಿ ಕಚೇರಿಗೆ, ಶಾಂತಿನಗರದ ಇಡಿ ಕಚೇರಿಗೆ ಹಾಜರಾಗಬೇಕು ಅಂತೇಳಿ ಸಮನ್ಸನ್ನು ಕೊಡಲಾಗಿತ್ತು. ಅಂದರೆ ಬೈರತಿ ಸುರೇಶ್ ಅವರು ಇರ್ಬೋದು ಮತ್ತು ಸಿಎಂ ಅವರ ಪತ್ನಿ ಪಾರ್ವತಿ ಅವರು ಇಬ್ಬರಿಗೂ ಕೂಡ ಸಮನ್ಸನ್ನು ಕೊಟ್ಟಿದ್ರು. ಸಮನ್ಸನ್ನು ಕೊಟ್ಟ ಬಳಿಕ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗೋದ್ರ ಬದಲಾಗಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಯಾಕೆಂದರೆ ನಮಗೆ ಒಂದು ರಿಲ್ಯಾಕ್ಸೇಷನ್ ಬೇಕು, ಜೊತೆಗೆ ಈ ಅರ್ಜಿ ಏನಿದೆ ಅಂದರೆ ಸಮನ್ಸನ್ನು ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ನಮ್ಮದು ಯಾವುದೇ ರೀತಿಯ ಪಾತ್ರ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇಟ್ಕೊಂಡು ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಇವತ್ತು ಬೆಳಗ್ಗೆ 10:30 ಸಂದರ್ಭದಲ್ಲಿ ಒಂದು ಮೆನ್ಷನ್ ಅನ್ನು ಕೂಡ ಮಾಡಿದ್ರು, ಮೆಮೋನ ಸಲ್ಲಿಕೆಯನ್ನು ಮಾಡಿ ಇವತ್ತು ತುರ್ತಾಗಿ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಬೇಕು ಮತ್ತು ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಇಡಿ ಸಮನ್ಸನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಪಾರ್ವತಿ ಮತ್ತು ಬೈರತಿ ಸುರೇಶ್ ಅವರ ಪರ ವಕೀಲರು ಒಂದು ಮನವಿಯನ್ನು ಮಾಡಿಕೊಂಡ್ರು. 2:30ಕ್ಕೆ ಈಗ ಹೈಕೋರ್ಟ್ ಅರ್ಜಿಯನ್ನ ನಿಗದಿಯನ್ನ ಮಾಡಿರುವಂಥದ್ದು. ಅರವಿಂದ್, ಪ್ರಮುಖವಾಗಿ ಇಡಿಯ ತನಿಖೆ ಏನಿತ್ತು, ಇಡಿಯ ತನಿಖೆಯಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಿತ್ತು. ಇಡಿಯ ರಿಪೋರ್ಟ್ಗಳೇನಿತ್ತು, ಆ ರಿಪೋರ್ಟ್ಗಳಲ್ಲಿ ಪಾರ್ವತಿ ಅವರು ಇರ್ಬೋದು ಮತ್ತು ಬೈರತಿ ಸುರೇಶ್ ಅವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಮಾಹಿತಿಗಳನ್ನು ಹೇಳ್ತಾ ಇದ್ರು ಮತ್ತು ಇಡಿ ರಿಪೋರ್ಟ್ನಲ್ಲೂ ಕೂಡ ಅದು ಬಹಿರಂಗ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅವರ ವಿಚಾರವಾಗಿ ಪ್ರಶ್ನೆಯನ್ನು ಮಾಡಬೇಕಿತ್ತು. ಪ್ರಶ್ನೆಯನ್ನು ಮಾಡೋ ಹಿನ್ನೆಲೆಯಲ್ಲಿ ಇಡಿಯದವರು ಸಮನ್ಸನ್ನು ಕೊಟ್ಟಿರುವಂಥದ್ದು. ಇವತ್ತು ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಜೊತೆಗೆ ಇಡಿಯವರು ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಬೇಕಾಗಿರುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಯಾವ ರೀತಿಯ ಮಾಹಿತಿಗಳು ಬಹಿರಂಗ ಆಗ್ತದೆ, ಜೊತೆಗೆ ಮತ್ತೆ ಪಾರ್ವತಿಯವರ ಪಾತ್ರದ ಬಗ್ಗೆ ಇಡಿ ಯಾವ ರೀತಿಯಲ್ಲಿ ಆಕ್ಷೇಪಣೆಯನ್ನು ಇವತ್ತು ಕೋರ್ಟ್ನಲ್ಲಿ ಎತ್ತುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಸದ್ಯಕ್ಕೆ 2:30ಕ್ಕೆ ಅರ್ಜಿ ವಿಚಾರಣೆ ಬರುತ್ತೆ. ಅರ್ಜಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಏನಾದರೂ ಇಂಟ್ರೀಮ್ ರಿಲೀಫ್ ಅಂದರೆ ವಿಚಾರಣೆಗೆ ಹಾಜರಾಗದೇ ಇರೋದಕ್ಕೆ ಇಂಟ್ರೀಮ್ ರಿಲೀಫ್ ಏನಾದರೂ ಸಿಕ್ಕುತ್ತಾ ಅಥವಾ ಅವರನ್ನ ವಿಚಾರಣೆಗೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸಿ ಅಂತ ಹೇಳಿದ್ರು ಹೈಕೋರ್ಟ್ ಏನಾದರೂ ಕೊಡುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕಾದು ನೋಡಬೇಕಾಗಿರುವಂಥದ್ದು. ಸದ್ಯಕ್ಕೆ ಅರ್ಜಿ ವಿಚಾರಣೆ 2:30ಕ್ಕೆ ನಿಗದಿಯಾಗಿರುವಂಥದ್ದು. 2:30ಕ್ಕೆ ಸಿಎಂ ಪಾರ್ವತಿ ಅಂದರೆ ಸಿಎಂ ಅವರ ಪತ್ನಿ ಪಾರ್ವತಿಯವರ ಇಡಿ ಭವಿಷ್ಯ ಮತ್ತು ಬೈರತಿ ಸುರೇಶ್ ಅವರ ಇಡಿ ಭವಿಷ್ಯ ನಿರ್ಧಾರ ಆಗುವಂಥದ್ದು. ಸಂಪರ್ಕದಲ್ಲಿ ಮುರಳಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇವತ್ತು 2:15ಗೆ ಕೋರ್ಟ್ ಏನು ಹೇಳುತ್ತೆ, ಏನು ತೀರ್ಪು ಕೊಡುತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕು. ಸದ್ಯಕ್ಕಂತೂ ವಿಚಾರಣೆಗೆ ಇಬ್ಬರು ಹಾಜರಾಗಿಲ್ಲ, ಮುಖ್ಯಮಂತ್ರಿಗಳ ಪತ್ನಿ ಮತ್ತು ಬೈರತಿ ಸುರೇಶ್. ಮಧ್ಯಾಹ್ನ 2:30ಕ್ಕೆ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಈ ಪ್ರಕರಣದ ವಿಚಾರಣೆ ನಡೆಯುತ್ತೆ, ನೋಡೋಣ. ಸಿಎಂ ಕುಟುಂಬಕ್ಕೆ ಮೂಡ ಇಡಿ ಶಾಕ್, ಇಡಿ ಅವರು ಕೊಟ್ಟಿರ್ತಕ್ಕಂಥ ಶಾಕ್.
ಸಿಎಂ ಕುಟುಂಬಕ್ಕೆ ಲೋಕಾಯುಕ್ತ ಕ್ಲೀನ್ ಚಿಟ್ ಎಂಬ ಸುದ್ದಿಯ ಬೆನ್ನಲ್ಲೇ ಶಾಕ್. ಗುರುವಾರ ಸಂಜೆನೇ ಸಿಎಂ ಪತ್ನಿಗೆ ನೋಟಿಸ್ ಅನ್ನು ನೀಡಿದ ಇಡಿ. ಗುರುವಾರ ಬೆಳಿಗ್ಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಎಂಬ ಸುದ್ದಿ ಹರಿದಾಡಿತ್ತು. ಈ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು. ಅವತ್ತು ಸಾಯಂಕಾಲನೇ ನೋಟಿಸ್ ಕೊಟ್ಟಿದ್ದಾರೆ. ಆ ಬಳಿಕ ಗುರುವಾರ ಸಂಜೆನೇ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ಇಡಿ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿತ್ತು. ಸಿಎಂ ಕುಟುಂಬಕ್ಕೆ ಮೂಡ ಇಡಿ ಶಾಕ್. ಗುರುವಾರ ಅಂದರೆ ಕಳೆದ ಗುರುವಾರ ಅವತ್ತು ಏನೋ ಒಂದಷ್ಟು ಮಾಹಿತಿ ಲೀಕ್ ಆಗಿದೆ. ಮೂಡಾದವರು ಅಂದರೆ ಲೋಕಾಯುಕ್ತದವರು ಈಗ ಕೋರ್ಟ್ಗೆ ಸಲ್ಲಿಸ್ತಾ ಇರ್ತಕ್ಕಂಥ ಅರ್ಜಿನಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಇಡಿ ಅವರು ಇಮಿಡಿಯೇಟ್ ಆಗಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅವತ್ತೇ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಮುಖ್ಯಮಂತ್ರಿಗಳ ಪತ್ನಿಗೆ ಗುರುವಾರ ಸಾಯಂಕಾಲನೇ ನೋಟಿಸ್ ಕೊಟ್ಟಿದೆ. ಅವರು ಆಗಲೇ ಅವರು ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದಾಗಿತ್ತು. ಶುಕ್ರವಾರ ಮಾಡಿಲ್ಲ. ಶನಿವಾರ ಭಾನುವಾರ ರಜೆ ಇತ್ತು. ಹಾಗಾಗಿ ಇವತ್ತು ಅವರು ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದ ಅಂತ. ಖಂಡಿತ ಅರವಿಂದ್, ಯಾಕಂದರೆ ಪ್ರಮುಖವಾಗಿ ಶುಕ್ರವಾರದ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಅಂದರೆ ಸಮನ್ಸ್ ಏನಿತ್ತು, ಸಮನ್ಸು ತಲುಪಿರೋವಂಥದ್ದು. ಜೊತೆಗೆ ಇಡಿ ಅರ್ಜಿ ವಿಚಾರ ಸಂಬಂಧಪಟ್ಟಂತೆ ಇಡಿ ಈಗಾಗಲೇ ಸಾಕಷ್ಟು ತನಿಖೆನ ಮಾಡಿದೆ. ಜೊತೆಗೆ ಇದರಲ್ಲಿ ಇದಂಥ ಆರೋಪಿಗಳೇನಿದ್ರು ಆರೋಪಿಗಳೆಲ್ಲ ಕೂಡ ಪಾತ್ರವನ್ನು ವಹಿಸಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಇದರ ಬಗ್ಗೆ ಅರಿವಿತ್ತು. ಜೊತೆಗೆ ಯಾರ ಅರಿವಿಲ್ದೇ ಈ ಪ್ರಕರಣ, ಈ ಹಗರಣ ನಡೆದಿಲ್ಲ ಅನ್ನೋದ್ರ ಬಗ್ಗೆ ಇಡಿ ತನ್ನ ರಿಪೋರ್ಟ್ನಲ್ಲಿ ಸಂಪೂರ್ಣವಾಗಿ ಬಹಿರಂಗವನ್ನು ಮಾಡಿತ್ತು. ಜೊತೆಗೆ ಯಾವಾಗ ಲೋಕಾಯುಕ್ತದ ತನಿಖೆಯಲ್ಲಿ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ಜೊತೆಗೆ ಅದರಲ್ಲಿ ಸಿಎಂ ಅವ್ರಿಗಿರ್ಬೋದು ಅಥವಾ ಸಿಎಂ ಅವರ ಪತ್ನಿ ಇರಬಹುದು, ಇಬ್ಬರಿಗೂ ಕೂಡ ಕ್ಲೀನ್ ಚಿಟ್ ಅನ್ನು ಕೊಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಯಾಕಂದ್ರೆ ಅವರಿಬ್ಬರ ವಿರುದ್ಧ ಯಾವುದೇ ರೀತಿಯ ರಿಪೋರ್ಟ್ಗಳನ್ನ ಆಗ್ತಾ ಇಲ್ಲ. ಜೊತೆಗೆ ಕೇವಲ ಅಧಿಕಾರಿಗಳನ್ನ ಮಾತ್ರ ಗುರಿಯನ್ನಾಗಿರಿಸಿಕೊಂಡಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ಕೈ ಬಿಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವಾಗ ಮಾಹಿತಿ ಬಹಿರಂಗ ಆಗ್ತು, ತಕ್ಷಣವೇ ಇಡಿ ಒಂದಷ್ಟು ಆಕ್ಟ್ ಅನ್ನ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಇಡಿ ಸಮನ್ಸ್ ಅನ್ನು ಕೊಡ್ಲಿಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಅವರನ್ನ ವಿಚಾರಣೆಗೆ ಕರೆಸುವಂತ ಪ್ರಯತ್ನಗಳನ್ನ ಮಾಡಿತ್ತು. ಆದರೆ ಕೋರ್ಟ್ನ ಮೂಲಕ ಒಂದಷ್ಟು ಮಧ್ಯಂತರ ರಕ್ಷಣೆಯನ್ನು ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಈಗ ಕುಟುಂಬದವರು ಮಾಡಿರುವಂಥದ್ದು. ಅಂದರೆ ಪಾರ್ವತಿಯವರು ಇರ್ಬೋದು, ಜೊತೆಗೆ ಬೈರತಿ ಸುರೇಶ್ ಇರ್ಬೋದು, ಇಬ್ಬರು ಕೂಡ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. 2:30ಕ್ಕೆ ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಇಡಿಯ ಸ್ಟ್ಯಾಂಡ್ ಯಾವ ರೀತಿ ಇರುತ್ತೆ, ಜೊತೆಗೆ ಸಿಎಂ ಅವರ ಪತ್ನಿಯವರು ಯಾವ ರೀತಿಯಲ್ಲಿ ಇದಕ್ಕೆ ರಿಯಾಕ್ಟ್ ಅನ್ನ ಮಾಡ್ತಾರೆ, ಅಂದರೆ ಅವರ ಪರ ವಕೀಲರು ಯಾವ ರೀತಿಯಲ್ಲಿ ರಿಯಾಕ್ಟ್ ಅನ್ನ ಹೈಕೋರ್ಟ್ನಲ್ಲಿ ಮಾಡ್ತಾರೆ, ಜೊತೆಗೆ ಅದಕ್ಕೆ ಯಾವ ಕಾರಣಗಳನ್ನು ಕೊಡ್ತಾರೆ, ಅಂದರೆ ವಿಚಾರಣೆಗೆ ಹಾಜರಾಗದೇ ಇರೋದಕ್ಕೆ ಮತ್ತು ಅವರಿಗೆ ಮಧ್ಯಂತರ ರಿಲೀಫ್ ಅನ್ನ ಪಡ್ಕೊಳ್ಳೋದಕ್ಕೆ ಯಾವ ಕಾರಣಗಳನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗೆ. ಮನಸ್ಸು ಮಾಡಿದರೆ ಇವರು ಶುಕ್ರವಾರನೇ ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದಾಗಿತ್ತು. ಬಟ್ ಯಾಕೆ ಮಾಡಲಿಲ್ವೋ ಗೊತ್ತಿಲ್ಲ. ಗುರುವಾರ ಸಾಯಂಕಾಲ ನೋಟಿಸ್ ಕೊಟ್ಟಿದ್ದಾರೆ. ಶುಕ್ರವಾರ ಅಪ್ರೋಚ್ ಮಾಡ್ಬೋದಾಗಿತ್ತು, ಬಟ್ ಆಗಿಲ್ಲ. ಶನಿವಾರ 4th ಸ್ಯಾಟರ್ಡೇ, ಭಾನುವಾರ ರಜೆ. ಹಾಗಾಗಿ ಇವತ್ತು ಸೋಮವಾರ ಕೋರ್ಟ್ ಮೊರೆ ಹೋಗಿದ್ದಾರೆ. 2:30ಕ್ಕೆ ವಿಚಾರಣೆ ನಿಗದಿಯಾಗಿದೆ. ಇನ್ನು ಮುಖ್ಯಮಂತ್ರಿಗಳ ಪತ್ನಿಯ ಜೊತೆಗೆ ಸಚಿವ ಬೈರತಿ ಸುರೇಶ್ಗೆ ಕೂಡ ನೋಟಿಸ್ ಹೋಗಿದೆ ಇಡಿಯಿಂದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ನನಗೆ ನೋಟಿಸ್ ಬಂದಿರೋದು ನಿಜ, ಆದರೆ ಸದ್ಯಕ್ಕೆ ನಾನು ಕೋರ್ಟ್ನಲ್ಲಿರೋದ್ರಿಂದ ವಿಚಾರಣೆ ನಾನು ಏನು ಮಾತಾಡಲ್ಲ, ಏನು ರಿಯಾಕ್ಟ್ ಮಾಡಲ್ಲ, ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ಅಂತ ಬೈರತಿ ಸುರೇಶ್ ಪಬ್ಲಿಕ್ ಟಿವಿಗೆ ಮಾತನಾಡಿದ್ದಾರೆ. ಮಾತನಾಡಬೇಕಾದ್ರೆ ಹೇಳಿದ್ದಾರೆ, ಕೆಲವೊಂದು ವಿಚಾರಗಳು ನ್ಯಾಯಾಲಯದಲ್ಲಿ ಇರಬೇಕಾದ್ರೆ ಅವುಗಳ ಬಗ್ಗೆ ಕಮೆಂಟ್ ಮಾಡ್ತಕ್ಕಂಥದ್ದು ಸರಿ ಹೋಗಲ್ಲ. ಹಾಗಾಗಿ ಬೈರತಿ ಸುರೇಶ್ ಅವರು ಏನು ಮಾತನಾಡಲ್ಲ ಅಂತ ಹೇಳಿದ್ದು. ಇವತ್ತು ಕೋರ್ಟಲ್ಲಿ ವಿಚಾರಣೆ ಇದೆಯಲ್ಲ, ನೋಡೋಣ ಏನಾಗುತ್ತೆ. ಇಂಟ್ರಿಮ್ ರಿಲೀಫ್ ಏನಾದ್ರು ಕೊಡ್ತಾರ, ಮಧ್ಯಂತರವಾಗಿ ಏನಾದರೂ ಒಂದು ತೀರ್ಪು ಬರ್ಬೋದಾ ಅಂತ. ಸ್ವಲ್ಪ ದಿನಗಳ ಕಾಲ ವಿಚಾರಣೆ ಬೇಡ ಅಂತನೋ, ಅಥವಾ ನಾವು ಹೇಳೋ ತನಕ ವಿಚಾರಣೆ ಬೇಡ ಅಂತನೋ ಏನಾದರೂ ಕೋರ್ಟ್ ತೀರ್ಪು ಕೊಡ್ಬೋದು, ಅಥವಾ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಅಂತಲೂ ಹೇಳ್ಬೋದು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಕೋರ್ಟ್ ವಿವೇಚನೆಗೆ ಬಿಟ್ಟ ವಿಚಾರ ಅದೆಲ್ಲ. ಹಾಗಾಗಿ ಬೈರತಿ ಸುರೇಶ್ ಅವರು ಈಗ ಏನು ಮಾತನಾಡಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಕ್ಕಂಥದ್ದು ಕೂಡ ತಪ್ಪಾಗುತ್ತೆ. ಈಗ ಬೇರೆಯವರು ಯಾರೋ 3ನೇ ವ್ಯಕ್ತಿ ಮಾತನಾಡ್ಬೋದು.